ಡಬ್ರಿ ಎಲ್ಲಿ ಹಾಕ್ಬೇಕು ಅಂತ ಸಾರ್ವಜನಿಕರಿಗೆ ನಾಲೆಜ್ ಇಲ್ಲ. ನಂಬರ್ 1. ಪಕ್ಕದಲ್ಲೇ ಕಸ ಇರುತ್ತೆ. ಈಗ ನಮ್ಮ ಮನೆ ಮುಂದೆ ಯಾರೋ ಕ್ಲೀನ್ ಮಾಡ್ತಾ ಇದ್ದಾರೆ, ಅವರ ಸೈಟ್ ಅನ್ನು ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಅವರು ನಂಗೆ ಕೇಳ್ತಾ ಇದ್ದಾರೆ ಈ ಡಬ್ರಿಯನ್ನು ಎಲ್ಲಿ ಹಾಕ್ಬೇಕು ಅಂತ ಹೇಳಿ. ಅದಕ್ಕಾಗಿ ಕಟ್ಟಡ ಡಬ್ರಿಯನ್ನು ಎಲ್ಲಿ ಹಾಕ್ಬೇಕು ಮತ್ತು ಬೇರೆ ಡಬ್ರಿಯನ್ನು ಎಲ್ಲ ಹಾಕ್ಬೇಕು ಅನ್ನುವಂಥದ್ದನ್ನ ಸಾರ್ವಜನಿಕ ಜಾಗವನ್ನ ಗುರುತು ಮಾಡಿ ಅದನ್ನೊಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಎರಡನೇದು, ಈ ಕಸವನ್ನ ಆಯಾ ದಿನನೇ ಕ್ಲೀನ್ ಮಾಡ್ಬೇಕು. ಇವತ್ತು ಕಸ ರಸ್ತೆ ಬದಿಯಲ್ಲಿ ಯಾಕೆ ಹಾಕ್ತೀರಿ ಅಂತ ನಾನು ನನ್ನದೇ ಕ್ಷೇತ್ರದಲ್ಲಿ ಅದು ಪುಲಕೇಶ್ ನಗರ ಇರ್ಬೋದು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ನಾನು ಕೇಳಿದೆ, ಯಾಕೆ ಇಲ್ಲಿ ಕಸ ಹಾಕ್ತೀರಿ ಅಂತ. ಕೈಯಿಂದ ತಂದು ಸ್ಕೂಟರ್ ಅಲ್ಲಿ ಬಂದು, ಕಾರಲ್ಲಿ ಬಂದು, ವ್ಯಾನ್ ಅಲ್ಲಿ ಬಂದು ಅಲ್ಲೇ ಹಾಕ್ತಾರೆ. ಯಾಕೆ ಹಾಕ್ತೀರಿ ಅಂತ ಕೇಳಿದ್ರೆ, ನಮ್ಮ ಮನೆ ಮುಂದೆ ದಿನ ವ್ಯಾನ್ ಬರ್ತಾ ಇಲ್ಲ, ಕಸದ ವೆಹಿಕಲ್ ಬರ್ತಾ ಇಲ್ಲ, ಅದಕ್ಕಾಗಿ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಸರಿಯೋ ತಪ್ಪೋ ಅಥವಾ ಅದನ್ನ ಪರಿಶೀಲನೆ ನಮ್ಮ ಜಿಬಿ ಅಧಿಕಾರಿಗಳನ್ನು ಇದು ಮಾಡಬೇಕು. ಅದಕ್ಕಾಗಿ ವೆಹಿಕಲ್ ಸರಿಯಾಗಿ ಮನೆ ಮುಂದೆ ಹೋಗುವಂಗೆ ಮಾಡುವಂತದ್ದಾಗಬೇಕು. ಮತ್ತೆ ಆಯಾ ದಿನದ ಕಸವನ್ನ ಆಯಾ ದಿನವೇ ತೆಗೆಯುವಂತ ರೀತಿಯಲ್ಲಿ ಕೂಡ ಇದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ನ್ಯಾಯಾಲಯದ ಸೂಚನೆ ಇದೆ. ಕೃಷ್ಣ ಬೈರೇಗೌಡರು ಇವತ್ತು ರಸ್ತೆ ಬದಿ ವ್ಯಾಪಾರಿಗಳನ್ನ ತೆಗೆದು ಹಾಕ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ, ಸರಿ ಇದೆ. ಆದ್ರೆ ನ್ಯಾಯಾಲಯದ ಆದೇಶ ಇದೆ, ಅವರಿಗೆ ಸಪರೇಟ್ ಜಾಗವನ್ನ ನೀವು ಗುರುತು ಮಾಡಬೇಕು ಅಂತ ಹೇಳಿ. ಜಾಗ ಗುರುತು ಮಾಡದೇನೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅವರು ತುಂಬಾ ಬಡವರಿದ್ದಾರೆ, ಅದರಿಂದ ಜೀವನ ಮಾಡುವಂತ ಹಲವಾರು ಕುಟುಂಬಗಳು ಇದ್ದಾರೆ. ಅದಕ್ಕಾಗಿ ಜಾಗವನ್ನು ಆಯಾ ಜಾಗಕ್ಕೆ ಎಲ್ಲಿ ಜಾಗ ಅನ್ನುವಂಥದ್ದನ್ನು ಗುರುತು ಮಾಡಿ ರಸ್ತೆ ಬದಿ ವ್ಯಾಪಾರಿಗಳನ್ನು ತೆಗೆದು ಹಾಕಿದ್ರೆ ಇದಕ್ಕೆ ಯಾರು ವಿರೋಧ ಮಾಡಲ್ಲ. ಅದು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅಂದ್ರೆ ಸಹಜವಾಗಿ ವಿರೋಧ ಆಗುತ್ತೆ. ಇಂಥ ಬೆಂಗಳೂರು ಕ್ಲೀನ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಇದೀವಿ ಅನ್ನುವಂಥದ್ದನ್ನ ಹೇಳಿ, ತುಂಬಾ ಒಳ್ಳೆಯ ಅಭಿಯಾನ. ಆ ಡಬ್ರಿಗಳು ಆದಷ್ಟು ಬೇಗನೆ ಕ್ಲೀನ್ ಆಗಲಿ. ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ಸ್ವಾತಂತ್ರ್ಯೋತ್ಸವದ ಈ ತಿಂಗಳಲ್ಲಿ ಎಲ್ಲವೂ ಆದ್ರೆ ಮತ್ತು ಮುಂದೆ ಬೀಳದಂತೆ ಕೂಡ ಇದಕ್ಕೆ ವ್ಯವಸ್ಥೆ ಆದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಧನ್ಯವಾದಗಳು.